ಅಪಾಯಿಂಟ್ಮೆಂಟ್ ಆಗುತ್ತೆ ರೀ. ನೀವ್ಯಾರು ಇಲ್ಲಿ ಮಾತಾಡೋದಕ್ಕೆ? ನಾನು ಸಿಟಿಸನ್ ಆಫ್ ಇಂಡಿಯಾ. ಅಲ್ಲ ಹಿಂದಗಡೆ ಅಲ್ಲೆಲ್ಲ ನೋಡ್ಬಾರಿ ಗಲೀಜು. ನೀವು ಬಂದಿದ್ದೀರಾ ಇಲ್ಲಿ? ಕೇರಂ ಸಪೋರ್ಟ್ ಮಾಡ್ತಾ ಇದ್ದೀರಾ? ಇಲ್ಲಿ ಗಲೀಜ್ ಮಾಡಕ್ ಸಪೋರ್ಟ್ ಮಾಡ್ತಾ ಇದ್ದೀರಾ? ಗಲೀಜು ಕ್ಲೀನ್ ಮಾಡಲ್ಲ. ನನ್ನ ಪ್ರಶ್ನೆ, ಇಲ್ಲಿ ಸ್ಟೂಡೆಂಟ್ಸ್ ಇದ್ದಾರಾ? ಇಲ್ಲಿ ಸ್ಟೂಡೆಂಟ್ಸ್ ಇದ್ದಾರಾ? ಇಲ್ಲಿ ಸ್ಟೂಡೆಂಟ್ಸ್ ಇದ್ದಾರಾ? ಇಲ್ಲಿ ಯೋಚನೆ ಮಾಡ್ಕೊಂಡು ಉಚ್ಚಾವಗಳು ಇಟ್ಕೊಂಡು ಮೂತ್ರ ವಿಸರ್ಜನೆ ಮಾಡ್ಕೊಂಡು ಸಿಗರೇಟ್ ಕುಡ್ಕೊಂಡು ಅಧಿಕಾರಿಗಳು ಕೊಟ್ಟಿಲ್ಲ ಅಂತವ್ರೆ. ನೋಡೋಣ ಹಿಡೀರಿ. ಸಂಬಂಧಪಟ್ಟಂಗೆ ಏನು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಭವನ ಇದೆ ಇವತ್ತಿಲ್ಲಿ. ಈ ಅಂಬೇಡ್ಕರ್ ಭವನದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯವರು ರಾಜ್ಯ ಮಟ್ಟದ ರ್ಯಾಂಕಿಂಗ್ ಕೇರಂ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿದ್ದಾರೆ. ಅವರು ಇಲ್ಲಿ ಪಂದ್ಯಾವಳಿ ಆಯೋಜನೆ ಮಾಡಿದ್ದಾರೆ. ನಾವು ಏನು ಒಂದು ಸಮಾಜ ಕಲ್ಯಾಣ ಇಲಾಖೆಯಿಂದ ಪರ್ಮಿಷನ್ ತಗೊಂಡು ಮಾಡಿದ್ದೀನಿ ಅಂತಾರೆ, ಮಾಡ್ಕೊಳ್ಳಿ. ಸ್ಟೂಡೆಂಟ್ಸ್ಗೆ ಸಂಬಂಧಪಟ್ಟಂಗೆ ಇದು ಒಂದು ಪಂದ್ಯಾವಳಿನ ಆಯೋಜನೆ ಮಾಡಿದ್ದೀನಿ ಅಂತ ಹೇಳ್ತವ್ರೆ. ಇಲ್ಲಿ ಯಾರೋ ಒಬ್ಬರು ಸ್ಟೂಡೆಂಟ್ಸ್ ಇಲ್ಲ. ನಮ್ಮ ಪ್ರಶ್ನೆ ಇಷ್ಟೇ, ಈ ಒಂದು ಪಂದ್ಯಾವಳಿಗೂ ನಮಗೂ ಸಂಬಂಧ ಇಲ್ಲ. ನಮ್ಮ ಪ್ರಶ್ನೆ ಇಷ್ಟೇ, ಸಂಬಂಧಪಟ್ಟ ಅಧಿಕಾರಿಗಳು ಏನು ಸಮಾಜ ಕಲ್ಯಾಣ ಇಲಾಖೆಯಿಂದ ಈ ಥರ ಒಂದು ಗೇಮ್ಗೆ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನಕ್ಕೆ ಕೊಡ್ಬೋದಾ? ಕಾನೂನಲ್ಲಿ ಅವಕಾಶ ಇದೆ ಅಂತಂದರೆ ನಮ್ಗೆ ರೈಟಿಂಗಲ್ಲಿ ಕೊಡಲಿ. ಒಂದೇ ಪಾಯಿಂಟ್. ಎರಡನೇದು, ಅವಮಾನ ಯಾಕೆ ಆಗ್ತಾ ಇದೆ ಅಂದರೆ ಇಲ್ಲಿ ಬತ್ತರ ಸ್ಟೂಡೆಂಟ್ಸೇ ಅಲ್ಲ, ಎಲ್ರೂ ದೊಡ್ಡವರೇ. ಎಲ್ರೂ ಸುಮಾರು ಜನ ಗುಟ್ಕಾಗಳು ಹಾಕ್ಕೊಂಡು ಪಾನ್ ಪರಕು ಸಿಗರೇಟ್ಗಳು ಬೀಡಿಗಳನ್ನ ಹೊಡ್ಕೊಂಡು ತಾವು ಇಲ್ಲಿ ವಿಸಲ್ಸ್ ತಗೊಂಡ್ಬಿಡಿ ಅಲ್ಲಿ ಎಲ್ಲ ಇಲ್ಲಿ ಮೂತ್ರ ವಿಸರ್ಜನೆ ಮಾಡಿಕೊಂಡು ಉಕ್ಕೊಂಡು ಇಲ್ಲೆಲ್ಲ ಗಲೀಜ್ ಮಾಡಿಬಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಮಾಡಿದ್ದಾರೆ. ಇದನ್ನ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಫೋನ್ ಮಾಡ್ತಾ ಇದ್ದೀವಿ, ರಿಸೀವ್ ಮಾಡ್ತಾ ಇಲ್ಲ. ಕೆಲವು ಅಧಿಕಾರಿಗಳು ಫೋನ್ ಮಾಡಿದ್ರೆ ನಮ್ಮ ವ್ಯಾಪ್ತಿಗೆ ಬರಲ್ಲ ಸರ್, ವ್ಯಾಪ್ತಿಗೆ ಬರ್ತದೆ, ಆದ್ರೆ ನಮ್ಮ ಅಧೀನದಲ್ಲಿ ಅಂಬೇಡ್ಕರ್ ಭವನ ಇಲ್ಲ ಅಂತ. ಅಂಬೇಡ್ಕರ್ ಭವನ ಯಾರ ಒಂದು ಅದರಿಂದಲ್ಲಿದೆ ಅಂದ್ರೆ ಸಮಾಜ ಕಲ್ಯಾಣ ಅಧೀನದಲ್ಲಿದೆ. ಸಮಾಜನ ಕಲ್ಯಾಣ ಅಧೀನದಲ್ಲಿ ಇದ್ದದೆ ಅವ್ರೇನ್ ಹೇಳ್ತಾ ಇದ್ರೆ, ಇದಾಗಿರೋದು ತಪ್ಪು ಸರ್, ಇದನ್ನ ನಾವು ಕ್ಲೀನ್ ಮಾಡಿಸ್ಕೊಂತೀವಿ, ದಯವಿಟ್ಟು ಕ್ಲೀನ್ ಮಾಡಿಸ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ತಹಸೀಲ್ದಾರ್ ಫೋನ್ ಎತ್ತಾ ಇಲ್ಲ. ಸುಮಾರು ವಿಚಾರಕ್ಕೆ ತಹಸೀಲ್ದಾರ್ ಫೋನ್ ಮಾಡಿದ್ರು, ಅವ್ರು ಫೋನ್ ರಿಸೀವ್ ಮಾಡಲ್ಲ. ನಾವು ಫೋನ್ ಮಾಡೋದು ಏನಕ್ಕೆ? ಅಲ್ಲಿ ಏನೋ ತೊಂದರೆ ಆಗಿದೆ, ಇಲ್ಲೇನೋ ಸಮಸ್ಯೆ ಆಗಿದೆ, ದಯವಿಟ್ಟು ಇಲ್ಲೇನೋ ನಡೀತಾ ಇದೆ, ದಯವಿಟ್ಟು ಫೋನ್ ಅಷ್ಟಕ್ಕೆ ಮಾಡೋದು ನಾವು. ಇನ್ನು ಬೇರೆ ವಿಚಾರಕ್ಕೆ ಅಧಿಕಾರಿಗಳು ನಾವು ಫೋನ್ ಮಾಡಲ್ಲ. ಇಷ್ಟೇ ನಮ್ಮ ಪ್ರಶ್ನೆ. ಇಲ್ಲಿ ಅವಮಾನ ಆಗಿದೆ, ಇಲ್ಲಿ ಸ್ಟೂಡೆಂಟ್ಸ್ ಯಾರು ಇಲ್ಲ, ಇಲ್ಲಿ ಗಲೀಜ್ ಮಾಡಿಕೊಂಡು ಉಕ್ಕೊಂಡು ಸಿಗರೇಟ್ಗಳು ಸೇದ್ಕೊಂಡು ಹೋಗ್ತಾ ಇದ್ದಾರೆ. ಅದರಿಂದ ಇದನ್ನ ನಾವು ನೋಡಿದೀವಿ, ಬಹಳ ನೋವಾಗಿದೆ. ಅಂಬೇಡ್ಕರ್ ಭವನನೇ ಬೇಕಾಗಿತ್ತಾ ಇವ್ರಿಗೆ? ಈ ತರ ಮಾಡೋದಕ್ಕೆ ಅಂಬೇಡ್ಕರ್ ಭವನನೇ ಬೇಕಾಗಿತ್ತಾ? ಅದಕ್ಕೆ ನಾವು ಪ್ರಬುದ್ಧ ಕರ್ನಾಟಕ ಭೀಮಸೇನೆಯಿಂದ ನಾವು ಖಂಡಿಸ್ತಾ ಇದೀವಿ. ಇದು ಅವಮಾನ ಆಗಿದೆ ಬಾಬಾ ಸಾಹೇಬ್ರಿಗೆ ಅಂತ ನೇರವಾಗಿ ನಾವು ಅಧಿಕಾರಿಗಳಿಗೆ ದೂರ್ತಾ ಇದೀವಿ. ಪ್ರಬುದ್ಧ ಕರ್ನಾಟಕ ಭೀಮಸೇನೆ. ಇಲ್ಲಿ ಗೇಮ್ ಬಗ್ಗೆ ಯಾರು ಮಾತಾಡ್ತಾ ಇದ್ದಾರೆ? ಗೇಮ್ ಬಗ್ಗೆ ಯಾರು ಮಾತಾಡ್ತಾ ಇದ್ದಾರೆ? ಪ್ರಶ್ನೆ, ಗೇಮ್ ಬಗ್ಗೆ ಯಾರು ಮಾತಾಡ್ತಾ ಇದ್ದಾರೆ? ಯಾರು ಕೀಳಾಗಿ ಮಾತಾಡಿದ್ದಾರೆ? ರಚಿಸಲೇಬೇಕು ಅಂತ ನಾವು ಅದು ಪಾಲನೆ ಮಾಡ್ತಾ ಇದೀವಿ. ಆದ್ರೆ ಅಂಬೇಡ್ಕರ್ ಅವಮಾನ ಮಾಡೋ ತಪ್ಪು. ಇದು ಅಂಬೇಡ್ಕರ್ ಭವನ, ಇದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಮೀಸಲಿಟ್ಟಿರುವಂತಹ ಒಂದು ಭವನ. ಈ ಭವನದಲ್ಲಿ ಒಂದು ಯಾವುದೋ ಒಂದು ಕ್ಲಬ್ ಸಂಬಂಧಪಟ್ಟಂಗೆ ನೀವು ಇಲ್ಲಿ ಒಂದು ನಡೆಸ್ತಾ ಇರೋದೇ ತಪ್ಪು. ಈ ಜಾಗನೇ ಬೇಕಾಗಿತ್ತ? ಓಕೆ, ಮಾಡ್ಕೊಳ್ರಿ, ನಾವೇ ಒಪ್ಪನೆ ಮಾಡ್ಕೊಳ್ಳಿ. ಆದ್ರೆ ಈ ತರ ಕೆಲಸ ಮಾಡಿರೋದು ಅಕ್ಷಮ್ಯ ಅಪರಾಧ, ನಾವು ಖಂಡಿಸ್ತಾ ಇದೀವಿ. ಇದನ್ನ ಅವಮಾನ ಆಗ್ತಾ ಇದೆ ಅಂತ ನಾವು ಹೇಳ್ತಾ ಇರೋದಷ್ಟೇ. ಅದನ್ನ ಬಿಟ್ಟು ನಿಮ್ಮನ್ನ ನೀವು ಗೇಮ್ ಆಡೋರೆಲ್ಲ ನಿಲ್ಸ್ಬಿಡಿ, ಹೊರಟ್ಬಿಡಿ ಅಂತ ನಿಮ್ಮನ್ನ ಯಾರೋ ನಾವು ಪ್ರಶ್ನೆ ಮಾಡಿದ. ನಾನು ಮೊದಲೇ ಮಾಡಿ ಹೇಳಿದ್ದೀನಿ, ಕರ್ನಾಟಕ ಕೇರಂ ಅಸೋಸಿಯೇಷನ್ ಸಂಸ್ಥೆಯಿಂದ ಪರ್ಮಿಷನ್ ತಗೊಂಡು ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಪೊಲಿಟಿಷಿಯನ್ ಕೂಡ ಲೆಟರ್ ಕೊಟ್ಟಿದ್ದೀವಿ, ಸಮಾಜ ಇಲಾಖೆಗೆ ಕೂಡ ನಾವು ಲೆಟರ್ ಕೊಟ್ಟು ಈ ಟೂರ್ನಮೆಂಟ್ ಮಾಡ್ತಿದ್ದಾಗ ನಮ್ಮ ಸಂಸ್ಥೆಯಲ್ಲಿ ಮಾಡ್ತಿರಪ್ಪ ಅಂತ ತುಂಬ ಸಂತೋಷವಾಗಿ ಅವರು ಜಾಗ ಕೊಟ್ಟಿದ್ರು. ನಾವು ತುಂಬ ಹಲವಾರು ಸಾರಿ, ಈಗ ಒಂದೇ ಅಲ್ಲ 16 ಸಾರಿ ನಾವು ಒಳ್ಳೊಳ್ಳೆ ಟೂರ್ನಮೆಂಟ್ ಮಾಡಿದ್ವಿ. ಈ ರಾಜ್ಯ ಮಟ್ಟದ ರ್ಯಾಂಕಿಂಗ್ ಕೇರಂ ಪಂದ್ಯಾವಳಿಯಲ್ಲಿ ಪಾಯಿಂಟ್ಸ್ ತೊಗೊಂಡವರು ರಾಷ್ಟ್ರ ಮಟ್ಟದಲ್ಲಿ ಕೇರಂ ಆಡೋದಕ್ಕೆ ಸೆಲೆಕ್ಟ್ ಆಗ್ತಾರೆ.
ಹಾಗಾಗಿ ಈ ಟೂರ್ನಮೆಂಟ್ಗೆ ಎಲ್ಲ ಕಡೆಯಿಂದ ರಾಜ್ಯದ ನಾನಾ ಮೂಲೆಗಳಿಂದ ಎಲ್ಲ ಪ್ಲೇಯರು ಬಂದಿದ್ದಾರೆ, ಆಡ್ತಾ ಇದ್ದಾರೆ. ಈ ಟೂರ್ನಮೆಂಟ್ ಈಗಾಗಲೇ 2 ಸಾರಿ ವರ್ಲ್ಡ್ ಕಪ್ ಹೊಡೆದಿರುವಂಥ RM ಶಂಕರ್ ಅವರು, ನ್ಯಾಷನಲ್ ಹೊಡೆದಿರುವಂಥ ಜಹೀರ್ ಪಾಷಾ ಅವರು, ಈ ಥರ ಎಲ್ಲ ಪ್ಲೇಯರ್ಗಳು ಸಹ ಬಂದಿಲ್ಲಿ ಆಡ್ತಾ ಇದ್ದಾರೆ. ನಾವು ಕಾರ್ಯಕ್ರಮ ಮಾಡುವಾಗ ಚೆನ್ನಾಗಿ ನಡೀತಿತ್ತು ನೆನೆಯಿಂದ. ಆದರೆ ನಿನ್ನೆ ಮಳೆ ಬಂದು ಸ್ವಲ್ಪ ಅವ್ಯವಸ್ಥೆ ಆಗಿರೋದ್ರಿಂದ ಈಚೆಲ್ಲ ಜನ ನಿಂತ್ಕೊಂಡು ಸ್ವಲ್ಪ ಅಲ್ಲಲ್ಲಿ ಉಗಿದು ಅದು ಇದು ಮಾಡಿದ್ದಾರೆ. ತುಂಬ ತಪ್ಪಾಗಿದೆ, ನಮ್ಮ ಕಡೆಯಿಂದ ಸ್ವಲ್ಪ ತಪ್ಪಾಗೋಗಿದೆ. ಅದನ್ನು ಸರಿ ಮಾಡಿಸ್ಕೊಡ್ತೀವಿ, ಹೇಗಿದೆ ಆಗಿ ಮಾಡಿಕೊಡ್ತೀವಿ ಅಂತ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಕಳಕಳಿಯಿಂದ ನಾವು ಏನು ಕೇಳ್ಕೊಳೋದು ಅಂದರೆ ಈ ಕಾರ್ಯಕ್ರಮಕ್ಕೆ ತೊಂದರೆ ಆಗದಂಗೆ ಸ್ಪೋರ್ಟ್ಸ್ಗಳಿಗೆ ಬಂದಿರೋರು ಎಲ್ರಿಗೂ ಅನುಕೂಲ ಆಗಲಿ ಅಂತ ಕಾರ್ಯಕ್ರಮ ಮುಂದುವರ್ಸೋಕೆ ಅನುಕೂಲ ಮಾಡಿಕೊಟ್ರೆ ನಾನು ತುಂಬ ನಿಮ್ ಬಗ್ಗೆ ಮಾತಾಡಲ್ಲ, ಗೌರವ ಇದೆ, ಎಲ್ಲ ಸ್ಪೋರ್ಟ್ಸ್ ಗೌರವ ಇದೆ. ನಿಮಗೆ ಒಳಗಡೆ ಬಂದು ಗೇಮ್ ಮಾಡಕ್ಕೆ ತೊಂದರೆ ಕೊಟ್ಟಿದೀವಾ? ತೊಂದರೆ ಕೊಡಿ, ಹೋಗಿ ನಿಮ್ಗೆ ಗೇಮ್ ಮಾಡಕ್ಕೆ ತೊಂದರೆ ಕೊಟ್ಟಿದೀವಾ? ತೊಂದರೆ ಕೊಟ್ಟಿದೀವಾ? ತೊಂದರೆ ಕೊಟ್ಟಿದೀವಾ? ತೊಂದರೆ ಕೊಟ್ಟಿದೀವಾ? ತೊಂದರೆ ಕೊಟ್ಟಿದೀವಾ? ಹೋಗ್ರಿ, ನೀವು ತೊಂದರೆ ಕೊಟ್ಟಿದೀವಾ? ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಸ್ಟೂಡೆಂಟ್ಸ್ಗೆಂದು ರಾಜ್ಯ ಮಟ್ಟದ ರ್ಯಾಂಕಿಂಗ್ ಕ್ಯಾರಂ ಪಂದ್ಯಾವಳಿನ ಆಯೋಜನೆ ಮಾಡಿದ್ದು. ಇವತ್ತು ಇಲ್ಲಿ ಹೊರಗಡೆ ಎಲ್ಲ ದೊಡ್ಡವರೇ ಇದ್ದಾರೆ. ಇದೊಂದು ಜೂಜಾಟ, ಇದೊಂದು ಏನು ಒಂದು ಸಂಬಂಧಪಟ್ಟಂಗೆ ಬೆಟ್ಟಿಂಗ್ ನಡೀತಾ ಇರೋದು ಇಲ್ಲಿ ನೇರವಾಗಿ ಕಂಡು ಬಂತಾ ಇದೆ. ಇದನ್ನ ಖಂಡಿಸ್ತಾ ಇದೀವಿ ನಾವು. ಏನಕ್ಕೆ ಖಂಡಿಸ್ತಾ ಇದೀವಿ ನಾವು? ಪ್ರಶ್ನೆ ಇಷ್ಟೇ, ಇಲ್ಲಿ ಏನು ಏಸ್ಗೆ ಮಾಡ್ಕೊಂಡು, ಮೂತ್ರ ವಿಸರ್ಜನೆ ಮಾಡ್ಕೊಂಡು, ಸಿಗರೇಟ್ಗಳು ಸೇದ್ಕೊಂಡು, ಗುಟ್ಕಾಗಳು, ಪಾನ್ ಪಾರ್ಕ್ಗಳು ಅವು ಇವು ಹಾಕೊಂಡು ಉಕ್ಕೊಂಡು ಇಲ್ಲಿ ಅಂಬೇಡ್ಕರ್ ಭವನದಲ್ಲಿ ನೇರವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ದಾರೆ. ಇದನ್ನ ನಾವು ಖಂಡಿಸ್ತೀವಿ. ಇದನ್ನ ಕೇಳಕ್ ಹೋದ್ರೆ ಇಲ್ಲಾರೋ ಒಬ್ಬ ಮಹಿಳಾ ಅಮ್ಮ ಬರ್ತಾರೆ, ನಾನು ಸಹ ನಮ್ಮ ಹತ್ರನೇ ಕ್ವಶನ್ ಮಾಡ್ತಾರೆ. ಇನ್ನೊಬ್ಬ ಯಾರೋ ವ್ಯಕ್ತಿ ಬರ್ತಾನೆ. ಇದನ್ನ ನಾವು ಅಂಬೇಡ್ಕರ್ ಅಭಿಮಾನಿಗಳೇ, ಇದನ್ನ ನಾವು ಖಂಡಿಸ್ತೀವಿ ಅನ್ನೋ ಒಂದು ಉದ್ದೇಶ ಪರ್ಸನ್ಗಿಲ್ಲ. ಇಲ್ಲಿ ಗೇಮ್ ನಡೀತಾ ಇದೆ, ಗೇಮ್ ನಡೀತಾ ಇರೋದಲ್ಲ, ಇಲ್ಲಿ ಜೂಜಾಟ ನಡೀತಾ ಇದೆ. ಇಲ್ಲಿ ಜೂಜಾಟ, ಬೆಟ್ಟಿಂಗ್ ನಡೀತಾ ಇದೆ. ಅದಕ್ಕೋಸ್ಕರ ಆ ಪರ್ಸನ್ ಮಾತಾಡ್ತಾ ಇದ್ದಾನೆ. ಆ ಪರ್ಸನ್ ಅದಕ್ಕೆ ಮಾತಾಡ್ತಾ ಇದ್ದಾರೆ, ಬೆಟ್ಟಿಂಗ್ ನಡೀತಾ ಇರೋದ್ರಿಂದ ಮಾತಾಡ್ತಾ ಇದ್ದಾನೆ. ಇದು ಬೆಟ್ಟಿಂಗ್ ನಡೀತಾ ಇರೋದ್ರಿಂದ ಆ ಪರ್ಸನ್ ಪರ್ಮಿಷನ್ ತಗೊಂಡು ಯಾರು ಆಗ್ತಿದ್ದೀರಾ? ಮತ್ತೆ ಸ್ಟೂಡೆಂಟ್ ಪರ್ಮಿಷನ್ ತಗೊಂಡು ನೀವೆಲ್ಲ ಯಾರು